ಗಿಫ್ಟ್ ನಂಗೆ 1 ಮಿಲಿಯನ್ ರೆಸಾರ್ಟ್ ಕಡೆಯಿಂದ ನಮ್ದು 1 ಮಿಲಿಯನ್ ಸೆಲೆಬ್ರೇಷನ್ ಮಾಡ್ತಿದ್ದಾರೆ. ದೊಡ್ಡವ್ರು ಒಂದ್ ಕಾರಲ್ಲಿ, ಚಿಕ್ಕವ್ರು ಒಂದ್ ಕಾರಲ್ಲಿ ಅಂತ ಪ್ಲಾನ್ ಆಗಿದೆ. ಒಂದ್ ರೋಡ್ ಮಿಸ್ ಮಾಡ್ಬಿಟ್ಟಾರೆ ನನ್ ಮಲಗಿದ್ದಾಗ. ಇಲ್ಲಿ ಹೋಗ್ತಾ ಇರೋ ಬಾಲಿ ವೈಬ್ ಬರ್ತದೆ. ಹೊಸ ಹೆಸರಿಟ್ಟಿದೀವಿ. ಎಷ್ಟು ಸ್ಟ್ರೆಸ್ ಆಗಿರ್ಬೋದು, ತಲೆ ಕೆಟ್ಟೋಗ್ಬಿಟ್ಟಿರುತ್ತೆ. ಇಬ್ಬರ ಜೊತೆ ಸೇರ್ಬಿಟ್ರೆ ಎಲ್ರ ಮುಂದೆ ನನ್ನ ಮನೆ ಬರೀ ತೆಗ್ದ್ಬಿಡ್ತಾರೆ. Okay, let's go. Hi, so welcome back to my new vlog guys. ಇವತ್ತು ಬೆಳಗ್ಗೆನಂತೂ ಬೇಗ ಬರಬೇಕಿತ್ತು ನಾವು 9:30 10 ಗಂಟೆಗೆ. ಬಟ್ ಏನೇನೋ ಕೆಲಸಗಳಾಗಿ ಪ್ರಾಬ್ಲಮ್ಸ್ ಆಗಿ ಯೂನಿಫಾರ್ಮ್ ಸಿಕ್ಕಿರಲಿಲ್ಲ. ಒಂದು ಕಾಲೇಜಿಗೆ ಶೂಟಿಗೆ ಬಂದಿದ್ದೀವಿ. ಏನು ಶೂಟ್ ಅಂದರೆ ಒಂದು ರೀಲ್ ಶೂಟ್ ಮಾಡಬೇಕಿತ್ತು. ಸೊ ಆ ರೀಲ್ ಶೂಟ್ ಮಾಡಿ ಹೋಗಬೇಕು ವಾಪಸ್ ವೈನಾಡಿಗೆ. ಇಲ್ಲಿಂದ ನಾನು ಬೇಗ ಟೈಮ್ ಆಗಿಬಿಡಿ, ಎಲ್ಲ ಕಾಯ್ತಿದ್ದಾರೆ. ರೀಲ್ ಶೂಟ್ ಮುಗಿಸ್ಬಿಟ್ಟು ಹೋಗೋಣ ಅಂತ ಬಂದಿದ್ದೀನಿ. ನೋಡಿ, ನಾವು ಬಂದಿರೋದು ಅಧ್ಯಯನ ಪ್ರೀ ಯೂನಿವರ್ಸಿಟಿ ಕಾಲೇಜ್. ನಮಗೆ ರೀಲ್ ಶೂಟ್ ಮಾಡೋಕ್ಕಪ್ಪ ಹೆಲ್ಪ್ ಮಾಡ್ತಿದ್ದಾರೆ. ಬನ್ನಿ ಹಚ್ಕೋ ಗೈಸ್. ನಾವು ಬಂದಿರೋದಕ್ಕೆ ನೋಡಿ ಬೊಕ್ಕೆಲ್ಲ ಕೊಟ್ಟಿದ್ದಾರೆ ನಮಗೆ ಕಾಲೇಜ್ ಕಡೆಯಿಂದ. ನೋಡಿ ಬೊಕ್ಕೆಲ್ಲ ಕೊಟ್ಟಿದ್ದಾರೆ. ಆ್ಯಂಡ್ ಇವತ್ತು ನಮ್ಮ ಕೋ ಆರ್ಟಿಸ್ಟ್ ಆಗಿ ಆ್ಯಕ್ಟ್ ಮಾಡ್ತಿರೋದು ಕೃಪಾ ಅವರು. ನಮ್ಮದು ಕೃಪಾ ಅವ್ರದ್ದು ಒಂದು ಕಪಲ್ ರೀಲ್ ತುಂಬ ಕ್ರೇಜಿಯಾಗಿ ವೈರಲ್ ಆಗಿತ್ತು. ಸೊ ಆ ಥರನೇ ಒಂದು ಕಾಂಟೆಂಟ್ ಇದು. ಸೊ ಲೆಟ್ಸ್ ಸ್ಟಾರ್ಟ್. ನೋಡಬಾರ್ದು, ನೀವು ಬುಕ್ ಓದ್ತಾ ಇದ್ದೀರಾ. ನೀವು ಫುಲ್ ಫಸ್ಟ್ ರ್ಯಾಂಕ್ ರಾಜು ನೀವು, ಆಯಿತಾ? ಎಲ್ಲರೂ ಇವ್ರು ನೋಡಿ, ಆಯಿತಾ? ಇವ್ರು ನೋಡಿ ನನಗೆ ತೋರಿಸ್ತಾ ಇದ್ದೀರಾ ಇವರು ನಾನು ಅಂತ, ಅರ್ಥ ಆಯ್ತಾ? ಒಂದು ಕೆಲಸ ಮಾಡೋಣ, ಫಸ್ಟ್ ಹಿಂಗೆ ಮಾಡ್ಬಿಡೋಣ. ಅವರು ಕೃಪಾ ನೀವು ಆ್ಯಕ್ಟ್ ಮಾಡ್ತೀರಾ ರೋಜ್ ಇಟ್ಕೊಂಡು. ಫಸ್ಟು ಅವರು ರೋಜ್ ಇಟ್ಕೊಂಡಾಗ ನೀವೆಲ್ಲ ಟೆನ್ಷನ್ ಆಗಿ ಅದಾದಮೇಲೆ ತೋರಿಸಿ, ಎಲ್ಲ ಅಲ್ಲೇ ನೋಡ್ತೀರಿ. ಇಲ್ಲಿ ನೋಡಿ ನಮ್ಮ ಶೂಟ್ ನೋಡೋಕೆ ಎಷ್ಟು ಜನ ನಿಂತಿದ್ದಾರೆ. ಸ್ವಲ್ಪ ಹೊತ್ತು ಕರಿತೀವಿ. ರಾಂಗ್ ಇನ್ಫ್ಲೂಯೆನ್ಸ್ ಆಗ್ಬಿಟ್ರೆ ಇಲ್ಲಿರೋರು ಕಣ್ಣು ಮುಚ್ಚಿಸಿ ಸುಮ್ಮನೆ ಹಂಗೆ ಫ್ರೆಂಡ್ಸ್ ಎಲ್ಲ ಮಾತಾಡ್ಕೊಂಡು ಒಬ್ರು ಕೈ ಹಾಕೊಂಡು. ರೆಡಿ? ಕ್ಯಾಮ್ರಾ ನೋಡ್ಬೇಡ್ರಿ. ಓಕೆ, ಲವ್ ಮಾಡ್ತಾರೆ ಅಂದ್ರೆ ಯುಎಸ್ಗೆ ಹಿಡಿಯ ಕೈ ಮುಖ್ಯ. ಇಲ್ಲಿ ನೋಡಿ, ಕಡ್ಡಿಲಿ ಹೊಡ್ಸ್ಕೊಂಡು ಎಷ್ಟು ವರ್ಷ ಆಗಿದ್ದೀವಿ, ಹೊಡ್ಸ್ಕೊತಾ ಇದೀವಿ. ಗೈಸ್ ಫೈನಲಿ ನಮಗೆ ಶೂಟ್ಗೆಲ್ಲ ಹೆಲ್ಪ್ ಮಾಡಿದ್ದಿಲ್ಲ ನೋಡಿ. ಥ್ಯಾಂಕ್ ಯು ಉಲ್ಲಾಸ್ ಅಲ್ಲ, ಉಲ್ಲಾಸ್ ಸಿಂಚನ್, ಥ್ಯಾಂಕ್ ಯು ಬ್ರೋ. ನಿಮ್ಮ ಹೆಸರು? ಪೂರ್ಣಚಂದ್ರ. ಥ್ಯಾಂಕ್ ಯು ಅಕ್ಷಯ್. ಥ್ಯಾಂಕ್ ಯು. ನಿಮ್ಮ ಹೆಸರು? ಥ್ಯಾಂಕ್ ಯು ಚರಿತಾ. ಥ್ಯಾಂಕ್ ಯು ಸಂಜು. ಥ್ಯಾಂಕ್ ಯು ಯೋಗಿತಾ. ಹೆಸರು ದಿವ್ಯಾ. ಥ್ಯಾಂಕ್ ಯು. ಗೈಸ್ ಫೈನಲಿ ಹೊರಟಿದ್ದೀವಿ. ನೋಡಿದ್ದೆ ಕ್ಲಾಸ್ ರೂಮು. ಅಲ್ಲಿಂದ ಶೂಟ್ ಮುಗಿಸ್ಕೊಂಡು ಮನೆಗೆ ವಾಪಸ್ ಬಂದೆ. ಎಲ್ಲ ಕಾಯ್ತಿದ್ದಾರೆ. ಬೇಗ ಪಟ್ಟಂತ ರೆಡಿ ಆಗಿಬಿಟ್ಟು ನಿಮ್ಗೆ ತೋರಿಸ್ತೀನಿ ನಾನು ಔಟ್ಫಿಟ್. ಗೈಸ್ ಸೊ ಅಲ್ಲಿಂದ ಹೊರಟ್ವಿ. ಏನಾಯಿತು ಕತೆ ಅಂದರೆ, ಇವತ್ತು ನಾವು 1 ಗಂಟೆಗೆ ಮೀಟ್ ಮಾಡಬೇಕಿತ್ತು. ಸೊ 2 ಫ್ಯಾಮ್ಲೀಸ್ ಇವತ್ತು ಈ ಸರಿ ಟ್ರಿಪ್ಗೆ ಹೋಗ್ತಾ ಇರೋದು. ಸೊ ಮೀಟ್ ಮಾಡಬೇಕಿತ್ತು. ಬಟ್ ಕತೆ ಏನಾಯಿತು ಅಂದರೆ, ನಂದು ಒಂದು ಶೂಟ್ ಇತ್ತು, ಅದು ಬೇಗ ಮುಗಿಬೇಕಿತ್ತು. 10 ಗಂಟೆಗೆ ಸ್ಟಾರ್ಟ್ ಮಾಡಿ 12 ಗಂಟೆಯಲ್ಲಿ ಮುಗಿಸೋಣ ಅಂತ ನಾನು ಪ್ಲ್ಯಾನ್ ಮಾಡಿದ್ದೆ. ಬಟ್ ನಮ್ಮ ಟೀಮ್ದು ಒಂಚೂರು ಏನೋ ಇಶ್ಯೂ ಆಗಿ, ಔಟ್ಫಿಟ್ಟು ಯೂನಿಫಾರ್ಮ್ದೆಲ್ಲ ಇಶ್ಯೂ ಆಗಿ 1 ಗಂಟೆಗೆ ಶೂಟ್ ಸ್ಟಾರ್ಟ್ ಆಯಿತು. 1 ಗಂಟೆಯಿಂದ 3 ಗಂಟೆವರೆಗೂ ಶೂಟ್ ಮುಗಿತು. ಈಗ 3:15 ಆಗಿದೆ. ಅವ್ರು ಕಾಯ್ತಾ ಇದ್ದಾರೆ, ಬೇಗ ಹೋಗಬೇಕು. ಫುಲ್ ಗಿಲ್ಟ್ ಫೀಲ್ ಆಗ್ತಾಯಿದೆ, ಲೇಟ್ ಆಗೋಯ್ತಲ್ಲಪ್ಪ ಅಂತ. ಎನಿವೇಸ್ ಕಾರೆಲ್ಲ ಕೂತು ರೆಡಿ ಇದ್ದಾರೆ. ಬನ್ನಿ ಹೋಗೋಣ. ಬ್ರೇಕ್ಫಾಸ್ಟ್ ಆಗಿಲ್ಲ, ಲಂಚ್ ಆಗಿಲ್ಲ, ಬರೀ ಒಂದು ಕಾಫಿ ಕುಡ್ದಿರೋ ಅಷ್ಟೇ ಇಡೀ ದಿನ ನಾನು. ಕೆಲಸ ಅಂತಿದ್ರೆ ಬೇಗ ಹೋಗ್ಬಿಡ್ತೀನಿ ಅನ್ಸುತ್ತೆ. ಫೈನಲಿ ಹೊರಟಿದ್ದೀವಿ. ನಮ್ಮ ಜೊತೆ ಸಿ ನಮ್ಮ ಅಪ್ಪ ಅಮ್ಮ, ನಮ್ಮ ತುಮ್ ನಮ್ಮ ಅಕ್ಕ ಕಾಲೇಜ್ ಇದೆ, ಅವಳು ಬರ್ತಾ ಇಲ್ಲ. ನಮ್ಮ ಅಪ್ಪ ಹಿಂದೆ ಸೀಟಿಗೆ ಶಿಫ್ಟ್ ಆಗ್ಬಿಟ್ಟಾರೆ, ಯಾಕಂದರೆ ಆರಾಮಾಗಿ ಮಲ್ಕೊಂಬರ್ಬೇಕಂತೆ. ಅದಕ್ಕೆ ಬನ್ನಿ ಲೆಟ್ಸ್ ಗೋ. ಗೈಸ್ ನಮ್ಮ ಕಾರ್ದು ಫ್ಯೂಲ್ ಖಾಲಿ ಆಗಿತ್ತು, ಫ್ಯೂಲ್ ಹಾಕ್ಸ್ಕೊತಾ ಇದ್ದೀವಿ. ಇದಕ್ಕೆ ಫ್ಯೂಲ್ ಹಾಕ್ಸಿ ಸಾಕಾಗಿದೆ ಗೈಸ್. ಇದಕ್ಕೆ ಹಿಂಗಾದರೆ ಇನ್ನು ರೇಂಜ್ ರೋವರ್ ತೊಗೊಂಡ್ರೆ ಇಲ್ಲ ಪಾರ್ಚ್ ಕಾರ್ ತೊಗೊಂಡ್ರೆ ಕತೆ ಏನು ಯೋಚನೆ ಮಾಡ್ತಾ ಇದ್ದೀನಿ.
ಸೊ ನಾವು ಎಲ್ಲ ಒಂದು ಮೀಟಿಂಗ್ ಪಾಯಿಂಟ್ ರೆಸ್ಟೋರೆಂಟಲ್ಲಿ ಸಿಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ರೆಸ್ಟೋರೆಂಟಿಗೆ ಬಂದಿದ್ದೀವಿ. ನಮ್ಮ ಲಂಚ್ ಬ್ರೇಕ್ಫಾಸ್ಟ್ ಇವಾಗ ಮುಗಿಯುತ್ತೆ ಇಲ್ಲಿ ನಂದು. ನಮ್ಮಪ್ಪ ಎದ್ರಾ ಇನ್ನು ಮಲ್ಗಿ ಇಲ್ಲಿ ನಿದ್ದೇಳಿ ಕಣ್ಣು ಮುಟ್ಟಿಸ್ತವ್ರು ನಮ್ಮಪ್ಪ. ಸಂಜೆ ಒಂದು ಮಾತು ಹೇಳ್ದೆ ಏನ್ಚ ಏನು ನಮ್ಮಪ್ಪ ನ್ಯೂಸು. ಅಂಕಲ್ ಸ್ಟಾರ್ಟಿಂಗ್ ಅವ್ರು ನ್ಯೂಸ್ ಕೇಳ್ತಾರೆ, ಸ್ವಲ್ಪ ಹೊತ್ತಾದ್ಮೇಲೆ ನಾವು ಕೇಳ್ಬೇಕು, ಅವ್ರು ಮಲ್ಗಿರ್ತಾರೆ. ಹಾಕಿ ಬಿಟ್ಬಿಡ್ತಾರೆ ಗೈಸ್. ಬನ್ನಿ ಎಲ್ಲ ಬಂದಿದ್ದಾರೆ. ಹೋಗಿ ಮೊನ್ನೆ ಅವ್ರಿಗೆ ನಮ್ಮ ಬರ್ಡೇ ಕೊಟ್ಟಿದ್ನಲ್ಲ ಆ ಬೊಕ್ಕೆ ನನ್ನ ಕಾರಲ್ಲಿ ಇತ್ತು, ಅದನ್ನು ಅವ್ರಿಗೆ ಕೊಟ್ಬಿಡೋಣ ಅಂತ. ನಮ್ಮ ಫ್ಯಾಮಿಲಿ ಹಾಯ್ ಆರಾಮ ಗೈಸ್. ನಾವು ಇಲ್ಲಿ ಊಟಕ್ಕೆ ಆರ್ಡ್ರ್ ಮಾಡ್ತಾ ಇದ್ದೀವಿ ಗೈಸ್. ಇವನು ಸಾಂಬಾರಕ್ಕೆ ಪೇ ಮಾಡ್ತಾವನೋ ಇಡ್ಲಿ ವಡೆಗೆ ಪೇ ಮಾಡ್ತಾನೋ ಗೊತ್ತಿಲ್ಲ. ಇಷ್ಟು ಸಾಂಬಾರ್ ಜೊತೆಗೆ ಇನ್ನು 2 ಸಾಂಬಾರ್ ಕೇಳವನೆ. ಲೇ ಸಂಜಯ್, ಅದ್ರಲ್ಲಿ ನಿನ್ನ ತಟ್ಟೆ ಕೈ ಹಾಕ್ತಾವ ನೋಡ್ಸ ಅವನು. ಡಯಟ್ ಅಂತ ಇವನು ನೋಡಿ, ಡಯಟ್ ನೋಡಿ ಒಂದು. ನೈಟ್ ಎಲ್ಲ ಏನು ತಿಂದಿಲ್ವಂತೆ. ಮುಂದೆ ರೈಸ್, ಪನ್ನೀರ್ ಫ್ರೈಡ್ ರೈಸ್, ಒಂದು ಇಡ್ಲಿ ವಡೆ ತಿಂದು ಮತ್ತೆ ವೆಜ್ ಫ್ರೈಡ್ ರೈಸ್ ಮತ್ತೆ ನೂಡಲ್ಸ್ ಮತ್ತೆ ನಮ್ಮ ರವೆ ದೋಸೆ ತಿಂದು ಏನೋ ನಡೀತಾ ಇದೆ ಇಲ್ಲಿ ಬ್ಯಾಟಿಂಗು ಗೈಸ್. ಈಗ ಫ್ಯಾಮಿಲಿ ಮೀಟ್ ಆಗಿರೋದ್ರಿಂದ ದೊಡ್ಡವ್ರು ಒಂದು ಕಾರಲ್ಲಿ, ಚಿಕ್ಕವ್ರು ಒಂದು ಕಾರಲ್ಲಿ ಅಂತ ಪ್ಲಾನ್ ಆಗಿದೆ. ನಾನೊಂದು 20-30 ಸರಿ ವಯನಾಡಿಗೆ ಬಂದಿದ್ದೀನಿ, ಆದರೆ ಯಾವತ್ತೂ ಇಷ್ಟು ದೂರ ಅನಿಸಿಲ್ಲ ವಯನಾಡು. ಯಾಕೆಂದರೆ ನಮ್ಮ ಬಾಯ್ಸು ಒಂದು ರೋಡ್ ಮಿಸ್ ಮಾಡ್ಬಿಟ್ಟಾರೆ. ನಾನು ಮಲಗಿದ್ದಾಗ ಮ್ಯಾಪು ತೋರಿಸ್ಬಿಟ್ಟಿದೆ ಸ್ಟ್ರೈಟು, ಆ ರೋಡಿಗೆ ಹೋಗ್ಬಿಟ್ಟಿದ್ದಾರೆ. ಈಗ ಅದಕ್ಕೆ ನಂದ ಬೈಕ್ ಫೋನ್ ಮಾಡಿ ಅವ್ರೇನೋ ಲೊಕೇಶನ್ ಹೇಳ್ತವ್ರೆ. ಈಗ ಇಲ್ಲಿ ಗೇಟ್ ಒಂದಿದೆ ಗುಂಡಲ್ಪೇಟ್ ಹತ್ರ, ಅದು ಯಾವುದು ಕಾಡ್ದು ಒಂದು ಗೇಟ್ ಇದೆ, ಬಂಡೀಪುರ ಫಾರೆಸ್ಟ್ ಅಷ್ಟೇ. ಆ ಫಾರೆಸ್ಟ್ ಕ್ಲೋಸ್ ಆಗಿಬಿಟ್ರೆ ನಾವು ಒಳಗೆ ಹೋಗೋಕ್ಕಾಗಲ್ಲ. ವಯನಾಡಿಗೆ ವಾಪಸ್ ಹೋಗೋಕ್ಕೆ, ವಯನಾಡು ಒಳಗೆ ಹೋಗೋಕ್ಕೆ ಆಗಲ್ಲ, ತುಂಬ ಸುತ್ಕೊಂಡು ಹೋಗ್ಬೇಕಾಗುತ್ತಂತೆ. 5 ಅವರೆಲ್ಲ ಸುತ್ತಬೇಕಾಗುತ್ತೆ. ಸೋ ಮಚ್ ವರಿಡ್ ನಾವು, ನೋಡೋಣ ಏನಾಗುತ್ತೆ ಅಂತ. ನೋಡಿ ಅಲ್ಲಿ ತೋರಿಸ್ತಾ ಇದೆ ಗೈಸ್. ಫೈನಲಿ ರೀಚ್ ಆಗಿದ್ದೀವಿ ಲೊಕೇಶನ್ನು. ಈಗ ಇಲ್ಲಿ ನಾವು ಸ್ಟೇ ನೋಡೋಕೆ ಹೋಗ್ತಾ ಇದ್ದೀವಿ, ನಮ್ದು ಹೆಂಗಿದೆ ಅಂತ. ಗೈಸ್ ಸಾಕಾಗೋಯ್ತು ನನ್ನ ಲೈಫಲ್ಲೇ. ನಾನು ವಯನಾಡು ಇಷ್ಟು ದೂರ ಅಂತ ಅನಿಸಿಲ್ಲ. ಮತ್ತು ಇಷ್ಟು ಎಷ್ಟಪ್ಪ ಹೋಗ್ತಾ ಇದೀವಿ ಅನಿಸ್ತು. ನಮ್ಮ ಅಪ್ಪ ಮತ್ತು ನಮ್ಮ ಮತ್ತು ನಮ್ಮ ಹುಡುಗಿಯವ್ರ ಅಪ್ಪ ಅಮ್ಮ ಒಂದು ಕಾರಲ್ಲಿ ಬರ್ತಿದ್ದಾರಲ್ಲ, ಅವರು ರೂಟ್ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವ್ರಿಗೆ ಇನ್ನೂ ಈಗ ಟೈಮ್ ಬಂದು 11 ಗಂಟೆ ಆಯಿತಾ, 11 ಗಂಟೆ ರೀಚ್ ಆಗಿರೋದು. ಅವ್ರಿಗೆ 1:30-2 ಗಂಟೆ ತೋರಿಸ್ತದೆ ರೀಚ್ ಆಗೋಕ್ಕೆ. ಅವ್ರೊಂದು ರೋಡ್ ಮಿಸ್ ಮಾಡಿಬಿಟ್ರು ಅಂತ. ನಾವೊಂದು ರೋಡ್ ಮಿಸ್ ಮಾಡಿಬಿಟ್ಟಿದ್ವಿ. ಆಮೇಲೆ ಹೆಂಗೂ ನಂದಾಬಾಯಿ ಹೆಲ್ಪ್ ಮಾಡಿ ನಮಗೆ ದಾರಿ ಹೇಳಿದ್ರು. ಬಟ್ ಅವ್ರಿಗೂ ಬರೋಷ್ಟರಲ್ಲಿ ಆ ಗೇಟ್ ಕ್ಲೋಸ್ ಆಗಿಬಿಡ್ತು ಜಂಗಲ್ದು. ಅದಕ್ಕೆ ಈಗ ಅವ್ರ ದಾರಿನೆಲ್ಲ ಸುತ್ತಕೊಂಡೇ ಬರಬೇಕು. ಎನಿವೇಸ್ ರೂಮ್ಸ್ ನೋಡೋಣ. ಇದು ಲೇಕ್ ವ್ಯೂ ರೂಮ್ ಅಂತೆ ಒಂದು, ಮತ್ತು ಇದೊಂದು ಲೇಕ್ ವ್ಯೂ ರೂಮು. ಟವಲ್ ಎಷ್ಟು ಚೆನ್ನಾಗಿ ಮಾಡೋರಲ್ಲ ಬೊಂಬೆನ. ಆನೆ ಅಲ್ಲ ಲೈ, ಡೈನೋಸರ್ ಅದು ಲೈ. ಕೊಕ್ರೆ ಒಂದ್ ಕೆಲ್ಸ ಮಾಡು, ಏಣಿ ಐತಲ್ವಾ ನಿಮ್ ಮನೆಗೆ, ಅರ್ಜೆಂಟ್ ತಗೊಂಡೋಗಿ. ನೋಡೋಣ ಹೇಳಿ. ಲೇಕ್ ವ್ಯೂ ಇಷ್ಟೊತ್ತು ಕಾಣಲ್ಲ ಏನು ಲೇಕು. ಮಾರ್ನಿಂಗ್ ವಿಲ್ ಹ್ಯಾವ್ ದ ವ್ಯೂ ಐ ಗೆಸ್, ರೈಟ್? ಓಕೆ, ಲೇಕ್ ಅಂತ ಗೆಸ್. ಇದು ನೋಡಿ ಕತ್ಲಲ್ಲಿ ಕಾಣ್ತಲ್ಲ ಏನು, ಬೆಳಗ್ಗೆ ನೋಡೋಣ ಬನ್ನಿ. ಈಗ ಇದೊಂದು ಜಾಗ, ಇನ್ನೊಂದು ಮೇನ್ ರೂಮ್ ಇದೆ, ಅದು ನೋಡೋಣ. ಎಸ್, ಇಲ್ಲೊಂದು ರೂಮ್ ಇದೆ ನೋಡಿ. ಇದು ಆಲ್ಸೋ ಲೇಕ್ ವ್ಯೂ, ಇಸ್ ನಾಟ್ ಲೇಕ್ ವ್ಯೂ, ಲೇಕ್ ವ್ಯೂ. ಓಕೆ, ಆ್ಯಂಡ್ ವಿಲ್ ಗೋ ಟು ದ ಅದರ್ ಒನ್. ನನಗೆ ಮೇನ್ ರೂಮ್ ಇದೆ ಅಂತ ನೋಡ್ಕೊಂಬರೋಣ ಗೈಸ್. ನನಗೆ ಇಲ್ಲಿ ಹೋಗ್ತಾ ಇರೋ ಬಾಲಿ ವೈಬ್ ಬರ್ತದೆ. ದಿಸ್ ಇಸ್ ಅ ಬಾಲಿ ಥೀಮ್ ರೆಸಾರ್ಟ್ ಆರ್ ಸಮಥಿಂಗ್. ಬಾಲಿ ಥೀಮ್, ಯಾ ಗೈಸ್. ನಾನು ಬಾಲಿಗೆ ಹೋದಾಗ ಇದೇ ಥರ ಇತ್ತು. ನಾವು ಒಂದು ರೆಸಾರ್ಟ್, ನನ್ನ ಬ್ಲಾಗ್ ನೋಡಿ ಬಾಲಿದು ಸೇಮ್ ಥೀಮು. ಬನ್ನಿ ಹೆಂಗಿದೆ ನೋಡೋಣ. ಎಲ್ಲ ಈಗ ಬಾಲಿ ಥೀಮೇ ಎತ್ತಾ ಇದ್ದಾರೆ ಗೈಸ್ ರೆಸಾರ್ಟ್ಗಳೆಲ್ಲ. ಇದೊಂದು ರೂಮು, ಇದು ಸ್ವೀಟ್ ರೂಮ್ ಥರ ಇದೆ. ಇಲ್ಲಿ ಪೂಲ್ ಇದೆ. ಓ ಸಂಜು, ಇಲ್ಲಿ ನೋಡು, ಕೇಳ್ತಿದ್ದಲ್ಲ. ವಾವ್, ನೋಡಿ ಗೈಸ್, ಇಲ್ಲಿಂದ ಲೆಕ್ ಕಾಣುತ್ತೆ, ಇಲ್ಲಿ ಪೂಲ್ ಚೆನ್ನಾಗಿದಲ್ಲ ಇದು. ಅಲ್ಲಿ ನೋಡಿ ಕೂತ್ಕೊಂಡು ಮಾತಾಡೋಕ್ಕೆ, ತಿನ್ನೋ ಕಾಫಿ ಕುಡಿಯೋಕ್ಕೆಲ್ಲ ಸೇಮ್ ಬಾಲಿ ಥೀಮ್ ಅಲ್ಲ ಗೈಸ್. ನಾವು ಡಿನ್ನರ್ ಮಾಡೋಕೆ ಹೋಗ್ಬೇಕು. ಡಿನ್ನರ್ ಅರೇಂಜ್ ಮಾಡಿದ್ದಾರೆ. ನಮ್ಮ ಚೂಸಿ ವಾಶ್ರೂಮ್ಗೆ ಹೋಗ್ಬಿಟ್ಟು ಅವನೇ ಲೈಟ್ ಆಫ್ ಮಾಡಬಾರ್ದಾ? ಯಾಕೆ ಭಯ ಆಗುತ್ತಾ? ಕನ್ನಡಿಲಿ ಮಕ್ಕ ನೋಡ್ಕೊಂಡ್ಬಿಟ್ಯಾ?
ಗೈಸ್ ಡಿನ್ನರ್ಗೆ ಬಂದಿದ್ದೀವಿ ಫೈನಲಿ. ತುಂಬ ಹಸುವಾಗ್ತಿತ್ತು. ಸೂಪ್ ಕಿಟ್ಟೆಲ್ಲ ಇದೆ ಗೈಸ್. ಒಳ್ಳೊಳ್ಳೆ ಊಟ ಬಂದಿದ್ದೆ, ಸರಿಯಾಗಿ ಹಸುವಾಗ್ತಿತ್ತು. ಹಸು ಆಗಿದ್ದಕ್ಕೆ ತಲೆಯೆಲ್ಲ ನೋವು ಶುರು ಆಗ್ಬಿಟ್ಟಿದೆ. ನಾವು ಗೇಟ್ ಕ್ಲೋಸ್ ಆಗ್ಬಿಡುತ್ತೆ ಅಂತೇಳಿ ತುಂಬ ಫಾಸ್ಟಾಗಿ ಬಂದ್ಬಿಟ್ರಿ. ಅಯ್ಯೋ ಫಸ್ಟ್ ರೀಚ್ ಆದರೆ ಸಾಕಪ್ಪ ಅಂತ, ಲಿಟ್ರಲಿ ರೀಚ್ ಆದರೆ ಸಾಕಪ್ಪ ಅನ್ಸ್ಬಿಡ್ತು. ತಮ್ಮನ ಟವಲ್ ನೋಡಿ, 2 ಕೊಕ್ರೆಗಳು, ಅದ್ರ ಮೇಲೆ ಒಂದು ಟವಲ್ಲು ಬಾಡಿ ಥರ ಸಗದ ಮಾಡೋರಲ್ಲ. ಟವಲ್ ಅದು ರಿಯಲ್ ಅನ್ಕೊಂಡವ್ರು ಮಾಡ್ಬಿಟ್ಟಿಯಾ? ಅಮ್ಮ ನಾನು ಬಾತ್ಕೊಳ್ಳಿ. ಏನೋ ಸೌಂಡ್ ಬೇಡ, ಬೇರೆ ಸೌಂಡ್ ಬರ್ತೀನಿ. ಕೋಲಾಟ ಆಡಿಸ್ತಾನ ಅದಕ್ಕೆ ಲೈ ಏನು ಅನ್ಕೊಂಬಿಟ್ಟೆ ಅನ್ನೋದೇನ. ಗೈಸ್ ಇವರು ಪೂಲ್ ಗಿಳಿಬೇಕಂತ ಈಗ ತಾನೇ ಊಟ ಮುಗ್ದಿದೆ, ಅಂತೆಲ್ಲ ಗುಮ್ ಅಂತ ಇದೆ ನೋಡಿ. ಬಾವು ಏನು ಕ್ರೇಜಾಗಿ ಕಾಣ್ತಿದ್ದೆ ಪೂಲ್ ಇದು. ನಾಳೆ ಇರಲ್ಲ, ನಾಳೆ ರೂಮ್ ಇರಲ್ಲ ಇದು. ನಾಳೆ ಬೇರೆ ರೂಮ್ ಶಿಫ್ಟ್ ಆಗ್ಬೇಕು ನಾವು. ಈ ರೂಮ್ ಇವತ್ತು ಮಾತ್ರ ಇಲ್ಲಿ ಹೆಂಗ್ರೆ ಇವತ್ತೇ ಹಿಡಿಬೇಕು ಸ್ವಿಮ್ಮಿಂಗ್ಗೆ. ಸಂಜು ತೋರ್ಸು, ಸಂಜು ತೋರ್ಸ ತೋರ್ಸ. ಶಾ ಇಬ್ರು ತಡೀರಿ. ರೆಡಿ 3 ಪಟ 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 ಅಂತ ಬಿಡ್ಬೇಕು ತಲೆಗೆ. ನಿನಗೆ ವಾಪಸ್ ಕೊಟ್ಟಂಗೆ ಕಣೋ ರೀ, ನಿನಗೆ ಕೊಟ್ಟಂಗೆ ಕಣೋ ನಾನು. ಇಷ್ಟೇ ಇಷ್ಟು ಹುಡುಗ ಕಣೋ ಅವನು, ನಿನಗೆ ಹೊಡ್ಬಿಟ್ನಲ್ಲೋ. ಚಡ್ಡಿ ಹಾಕಿದ್ ನಿನ್ ಮುಂದೆ ಚಡ್ಡಿನೂ ಆಗ್ತಾಗಲ್ಲ ಅವನು. ಅದ್ದು 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 ಹಾಕು. ಶಾ ಏನು ಗಿವ್ ಅಪ್ ಮಾಡ್ಬಿಟ್ಟೆ. ಹಣ ಹೊಡಿತಾನೆ ಚುರ್ರ ಅಂತಪ್ಪ ನನ್ಗೇನ ಕಾಲು. ಶಿವರಿಬ್ಬರದೇನೋ ನಡೀತಾ ಇದೆ ನೋಡಿ ಪ್ಲಾನು. ಹೇಳಿದ್ನಲ್ಲ ಹೋಮೋಪತಿ. ಅಯ್ಯೋ ಅಲ್ಕ ನನ್ ಮಗನೇ, ನೀನ್ ನನ್ ಮಾನ ಮರ್ಯಾದೆ ದೋಚ್ಕೊಂಡೋಗ್ತೀಯ. ಟೈಮ್ 2:30 ಆಯ್ತು, ಇನ್ನೂ ನಾವು ಅಪ್ಪ ಅಮ್ಮ ರೀಚ್ ಆಗಿಲ್ಲ. ಎಷ್ಟು ದೂರ ಟ್ರಾವೆಲ್ ಮಾಡ್ತಿದ್ದಾರೆ ಬೆಂಗಳೂರಿಂದ ವಯನಾಡ್ ಬರೋಕ್ಕೆ. ಅವ್ರಿಗೆ 8 ಅವರ್ 9 ಅವರ್ ಆಗಿದೆ. 8-9 ಅವರ್. ಯಪ್ಪ, ಅವ್ರು ಇನ್ನೂ ಬಂದಿಲ್ಲ. ಅವ್ರು ಇನ್ನೊಂದು ಅರ್ಧ ಗಂಟೆ ತೋರಿಸ್ತಾ ಇದೆ ಲೊಕೇಶನ್ನು. ನಮ್ಮ ಹತ್ರ ಲೈವ್ ಲೊಕೇಶನ್ ಇದೆ. ಬಂದ ತಕ್ಷಣ ಮಲ್ಗಕ್ಕೆ ಹೋಗ್ತಾರೆ ಅವರು. ಬೆಳಗ್ಗೆ ನಿಮಗೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇವಾಗ ಫುಲ್ ನಿದ್ದೆ ಇದ್ದೀನಿ ನಾನು, ಫುಲ್ ಮಲ್ಕೋಬೇಕು ನಾನು. ಗಾಯ್ಸ್ ಐ ಸ್ಲೀಪ್ ಆ್ಯಂಡ್ ಟಾಕ್ ಟು ಯು ಮಾರ್ನಿಂಗ್. ಬಾಯ್ ಗಾಯ್ಸ್. ಇವನ ಹೆಸರು ನಾವು ಹೊಸ ಹೆಸರು ಇಟ್ಟಿದ್ದೀವಿ. ಇವನ ಹೆಸರು ದಾಳಿಂಬ್ರೆ ಹಣ್ಣು. ಅವನ ಹೆಸರು ಅಲ್ಸೆಟ್ಟು. ಅದು ಕಟ್ಟಾಗುತ್ತೆ. ಇವನ ಹೆಸರು ಈ ಹಣ್ಣು ಗೈಸ್, ಇವ್ನು ಅಲ್ಲಿ ನೋಡಿ, ಇವನು ಪರ್ಫೆಕ್ಟಾಗಿ ದಾಳಿಂಬ್ರೆ ಹಣ್ಣು ಥರ ಇದೆ. ದೇವರು ಇವನ್ಗೆ ದಾಳಿಂಬ್ರೆ ಹಣ್ಣು ಥರ ಹಲ್ಲು ಕೊಟ್ಟು ಅಲ್ಲೂ ಕೊಟ್ಟಿ ಹಲ್ ಕೊಡದೆ ಮಾಡ್ಬಿಡ. ಗೈಸ್ ಗುಡ್ ಮಾರ್ನಿಂಗ್. ಟೈಮ್ ಓ ನೋಡಿ ಗಾಯ್ಸ್, ವ್ಯೂ ನೋಡಿ ಗಾಯ್ಸ್, ವ್ಯೂ ನೋಡಿ ಗಾಯ್ಸ್. ಪ್ಲೇಸ್ ಇದೆಯಲ್ಲ, ಲೇಕ್ ಮುಂದೆನೆ ನಮ್ಮ ರೂಮು. ಹಾಗಾದ್ರೆ ನಮ್ಮ ಅಪ್ಪ ಅಮ್ಮ ಮತ್ತು ನಮ್ಮ ಹುಡುಗಿಯವ್ರ ಅಪ್ಪ ಅಮ್ಮ ರೀಚ್ ಆಗಿದ್ದು 4 ಗಂಟೆ ಆಗಿದೆ ಅಂತೆ. ಇಮ್ಯಾಜಿನ್, ಬೆಂಗಳೂರಿಂದ 4 ಗಂಟೆಗೆ ಹೊರಟು, ನಾವು ಊಟ ಎಲ್ಲ ಬ್ರೇಕ್ಫಾಸ್ಟ್ ಲಂಚ್ ಎಲ್ಲ ಮುಗಿಸಿ 4 ಗಂಟೆಗೆ ಹೊರಟಿದ್ದು. 4 ಗಂಟೆಗೆ ಹೊರಟು ವಯನಾಡ್ನ 4 ಗಂಟೆಗೆ ರೀಚ್ ಆಗಿದ್ದಾರೆ ಅಂದರೆ ಎಷ್ಟು ಸ್ಟ್ರೆಸ್ ಆಗಿರ್ಬೋದು. ತಲೆ ಕೆಟ್ಟೋಗ್ಬಿಟ್ಟಿರುತ್ತೆ, ಎಲ್ಲಿಗಪ್ಪ ಹೋಗ್ತಾ ಇದ್ದೀನಿ ನಾನು ಅಂತ. ಆ ಥರ ಲಾಂಗ್ ರೂಟಲ್ಲಿ ಬಂದಿದ್ದಾರೆ ಅವರು. ನನಗೆ ಪಾಪ ಅನಿಸ್ಬಿಡ್ತು, ಜೊತೆಗೆ ಬರಬೇಕಿತ್ತು ಅಂತ. ನಾವು ಸ್ವಲ್ಪ ಮುಂದೆ ಬಂದುಬಿಟ್ವಿ. ನಮ್ಮ ತುಮ್ ಸಿಸಿ ಸ್ವಲ್ಪ ಬೇಗ ಬಂದುಬಿಟ್ರಪ್ಪ ಕಾರ್ ಓಡಿಸಿ. ಓಕೆ, ಇವಾಗ ಬಂದಿದ್ದಾರೆ, ಅವ್ರು ಮಲಗಿದ್ದಾರೆ. ಈಗ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋಗಬೇಕು. ಅದು ಬಿಟ್ಟರೆ ವಿ ಆರ್ ಹಿಯರ್ ಟು ಟಾಕ್ ಅಬೌಟ್ ಫ್ಯೂ ಥಿಂಗ್ಸ್ ಆ್ಯಂಡ್ ಆಲ್ ದ್ಯಾಟ್. ಸೊ ಮಜಾ ಇರುತ್ತೆ ಟ್ರಿಪ್ಪು. ಈಗ ರೂಮ್ ಸ್ವಲ್ಪ ಹೊತ್ತಲ್ಲಿ ಚೆಕ್ಔಟ್ ಮಾಡಬೇಕು. ಈ ಪೂಲ್ ಒಳಗೆ ಹಿಡಿಯೋಕ್ಕೆ ಆಗಿಲ್ಲ ನೋಡಿ. ಅದು ಸಿಗೋವರೆಗೂ ಮಾತ್ರ ನಮಗೆ ಬೇಕು ಅನ್ನೋ ಆಸೆ ಇರುತ್ತೆ. ಸಿಕ್ಕ ಮೇಲೆ ನೋಡಿ, ಚಿಕ್ಕವರಿದ್ದಾಗ ಪೂಲ್ 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 ಅಂತಿದ್ವಿ. ಒಂದು ದಿನಾನೂ ಇಳಿತಿಲ್ಲ ಅದರಲ್ಲಿ. ಈಗ ಛೆ, ಏಯ್ ಟುಮ್ ಟೋಮ್ ಬ್ರೇಕ್ಫಾಸ್ಟ್ ಹಾಂ ಬರಲ್ವಾ? ಯಾವಾಗ? 10 o'clock ಆಯಿತು, ಬ್ರೇಕ್ಫಾಸ್ಟ್ ಸ್ಟಾಪ್. ಬಾ
10 o'clock ಬ್ರೇಕ್ಫಾಸ್ಟ್ ಎಂಡ್ ಆಗುತ್ತೆ ಗೈಸ್. 10:15 ಇದ್ದೀನಿ ನಾನು, ಎಲ್ಲದರಲ್ಲೂ ಲೇಟು. ಸೊ ನೆನ್ನೆ ಅಂದ್ಕೊಂಡಿದ್ದ ಟೈಮ್ಗೆ ಹೊರಟಿದ್ದಿದ್ರೆಲ್ಲ ಕರೆಕ್ಟಾಗಿರೋದು. ನಂದು ಸ್ವಲ್ಪ ಲೇಟ್ ಆಗಿದ್ದರಿಂದ ಎಲ್ಲ ಮೆಸ್ಸಪ್ ಆಗೋಯ್ತು ಗೈಸ್. ಇವರಿಬ್ಬರ ಜೊತೆ ಸೇರಿ ಅವನ್ನ ಒಳಗಿದ್ದಾನೆ ವಾಶ್ರೂಮಲ್ಲಿ, ಇಬ್ಬರ ಜೊತೆ ಸೇರಿಬಿಟ್ರೆ ಎಲ್ಲರ ಮುಂದೆ ನನ್ನ ಮನೆ ಬರೀ ತೆಗ್ದುಬಿಡ್ತಾರೆ. ನಾನು ರೆಡಿಯಾಗಿ ಅರ್ಧ ಗಂಟೆ ಆಯಿತು, ಬರ್ರೋ ಅಂದರೆ ಇದ್ದಳ್ತಾ ಇಲ್ಲ. ಅವರೆಲ್ಲ ಅಲ್ಲಿ ಬ್ರೇಕ್ಫಾಸ್ಟ್ ಮಾಡ್ತವ್ರೆ. ಅವ್ರೇನು ಅನ್ಕೋತಾರೆ, ಸಮೀರ್ ಎಷ್ಟು ಲೇಟಪ್ಪ ಅಂದ್ಕೊಳಲ್ವಾ. ಫಸ್ಟ್ ಟೈಮ್ ಬೇರೆ ನಾವು ಬಂದಿರೋದು ಈ ಥರ ಆಚೆ. ಮನೆ ಮರಿ ತೆಗ್ದುಬಿಟ್ಟ ಗೈಸ್. ಸಂಜೆ ಅಂತೂ ಬಂದೆ 2 ನಿಮಿಷ ಇರು ಹೋಗೋಣ ಅಂತೇಳಿ ಇಷ್ಟೊತ್ತಿದ್ದ ಇರಿಸ್ಕೊಂಡಿದ್ದ. ನಾನು ಈಗ ಹೋಗ್ತಾ ಇದ್ದೀನಿ, ಬೇಡ ಇವ್ರಿಗೆ ವೆಯ್ಟ್ ಮಾಡೋದು, ನನ್ನ ಮರ್ಯಾದೆ ಹೋಗ್ಬಿಡ್ತಿದೆ, ಅರ್ಧ ಗಂಟೆ ಲೇಟ್ ಆಗಿದ್ದೀನಿ ಆಲ್ರೆಡಿ ಅಂತ. ಬನ್ನಿ ಹೋಗೋಣ. ಗೈಸ್ ಏನು ಕ್ರೇಜಿಯಾಗಿ ಕಾಣುತ್ತೆ ವ್ಯೂ ಇಲ್ಲಿಂದ ಗೈಸ್. ಸೊ ಈ ರೂಮ್ನ ನಾವು ಈಗ ಶಿಫ್ಟ್ ಮಾಡಬೇಕು. ಈ ರೂಮ್ ಖಾಲಿ ಮಾಡ್ತಾ ಇದ್ದೀವಿ ಗೈಸ್. ನಂದು 1 ಮಿಲಿಯನ್ ಸೆಲೆಬ್ರೇಷನ್ 2 ಮಿಲಿಯನ್ ಆಗೋವರೆಗೂ ನಡೀತಾನೆ ಇರುತ್ತೆ ಅನ್ಸುತ್ತೆ. ನೋಡಿ ಈಗ ನಮಗೆ ಈ ರೆಸಾರ್ಟ್ ಕಡೆಯಿಂದ ನಮ್ದು 1 ಮಿಲಿಯನ್ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಬನ್ನಿ ಕೇಕ್ ಕಟ್ ಮಾಡೋಣ. ಚಪ್ಪಲಿ ನೋಡಿ 1 ಮಿಲಿಯನ್ ಸೆಲೆಬ್ರೇಷನ್ ಅಂತ ಕೇಕ್ ರೆಡಿ ಮಾಡಿದ್ದಾರೆ. ಬಂದಿದೆ ಗಿಫ್ಟ್ ನಂಗೆ 1 ಮಿಲಿಯನ್ದು. ನನ್ನ ಸೂಟ್ಗೆ ಹಾಕೊಳ್ಳೋಕ್ಕೆ. ವೆರಿ ನೈಸ್. ಥ್ಯಾಂಕ್ ಯು ಗೈಸ್. ಸೊ ನಾವು ಆ ರೂಮಿಂದ ಇಲ್ಲೊಂದು ರೂಮ್ಗೆ ಶಿಫ್ಟ್ ಆಗಿದ್ದೀವಿ. ಸೊ ಫೈನಲಿ ನೋಡಿದ್ರಿ, ನಾನು ಯಾರೂ ತೋರಿಸಿಲ್ಲ ವ್ಲಾಗಲ್ಲಿ. ಸ್ವಲ್ಪ ದಿನ ಗೈಸ್, ತಾಳ್ಮೇಡಿ ಸ್ವಲ್ಪ ವೆಯ್ಟ್ ಮಾಡಿ. ಸ್ವಲ್ಪ ಏನಾದ್ರು 7 ವರ್ಷ ಸ್ವಲ್ಪ ವೆಯ್ಟ್ ಮಾಡಿ. ಎಸ್ ಎಲ್ಲಾನು ಇದು ನಾನು ಕಾರ್ ರಿವೀಲ್ ಮಾಡ್ತಿರೋದಲ್ಲ, ತುಂಬಾ ಗ್ರ್ಯಾಂಡ್ ವಿಷಯ ರಿವೀಲ್, ತುಂಬಾ ದೊಡ್ಡ ವಿಷಯ ರಿವೀಲ್ ಮಾಡ್ತಿರೋದು. ಹಂಗಲ್ಲ, ವಿ ನೀಡ್ ಟು ಇನ್ವಾಲ್ವ್ ಫ್ಯಾಮಿಲಿ ಎಲ್ಲ ಏನೋ ಇರುತ್ತಲ್ಲ. ಸೊ ಅಲ್ಲ, ಬ್ಯಾಕ್ ದೆನ್ ವಿ ಹ್ಯಾವ್ ಡನ್ ಅ ಲಾಟ್ ಆಫ್ ಮಿಸ್ಟೇಕ್ಸ್. ಸೊ ಇದು ಫ್ಯಾಮಿಲಿ ಅಂಡ್ ಫ್ಯಾಮಿಲಿ ಇನ್ವಾಲ್ವ್ ಆಗಿ ಅವ್ರ ಪರ್ಮಿಷನ್ ಇಲ್ಲದೆ ನಾನು ಮಾಡೋಕ್ಕಾಗಲ್ಲ. ಸೊ ದಟ್ಸ್ ದ ಓನ್ಲಿ ರೀಸನ್ ಅಷ್ಟೇ. ಅದು ಬಿಟ್ರೆ ಆದಷ್ಟು ಬೇಗ ಎಲ್ಲಾನು ಗೊತ್ತಾಗುತ್ತೆ, ನಿಮ್ಗೆ ಗೊತ್ತಿಲ್ಲದೇನಿಲ್ಲ. ಸೊ ವಿಡಿಯೋನಲ್ಲಿ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವ್ಲಾಗ್ ನಾಳೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಲಾಟ್ಸ್ ಆಫ್ ಲವ್, ಬೈ ಗೈಸ್. ಸೊ ನಾವು ಬಂದಿರೋದು ನಮ್ಮ ಗರ್ಲ್ ಫ್ರೆಂಡ್ ಅವರ ತಂಗಿದು ಒಂದು ಬರ್ಡೇ ಸೆಲೆಬ್ರೇಷನ್ ಮಾಡೋಕ್ಕೆ ಕೇವ್ ಕರ್ಕೊಂಡು ಹೋಗ್ತಾ ಇದೀವಿ. ಸೊ ಕೇವ್ ಅಲ್ಲಿ ಡಿನ್ನರ್ ಅರೇಂಜ್ ಮಾಡ್ತಿದೀವಿ. ಅದು ನಾಳೆ ಬ್ಲಾಗ್ ಅಲ್ಲಿ ನೋಡಿ, ಕ್ರೇಜಿ ಆಗಿರುತ್ತೆ, ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಒಂದು ಕೇವ್ ಒಳಗಡೆ ಡಿನ್ನರ್ ತಿನ್ನೋದು. ನೀನು ಅದರ ಮಾಡಿದ್ದೆ ಅದರ. ಸೊ ಕೇವ್ ಒಳಗಡೆ ಡಿನ್ನರ್ ಮಜಾ ಇರುತ್ತೆ. ಸಿ ಯು ನೆಕ್ಸ್ಟ್ ಬ್ಲಾಗ್. समाचार ब्रेक के बाद अंती नन्नु नम्कोंडी